Big Boss 11 season runner up on the stage. That is Trivikram sir. I would like to welcome ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಬೇಕಾಗಿ ತಮ್ಮೆಲ್ಲರನ್ನು ಅಭಿನಂದಿಸಿಕೊಳ್ತಾ ಇದ್ದೇನೆ. ಈಗ ಬಿಗ್ ಬಾಸ್ ನಲ್ಲಿ ಅಷ್ಟು ದಿನಗಳ ಕಾಲ ಇದ್ದು ನಮ್ಮೆಲ್ಲರಿಗೆ ಇಷ್ಟವಾಗಿರುವಂತಹ ನಮ್ಮೆಲ್ಲರಿಗೆ ಪ್ರಿಯವಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ತ್ರಿವಿಕ್ರಮ್ ಗೋಸ್ಕರ ಒಂದು ನಿಮ್ಮ ಕಡೆಯಿಂದ ವಾವಾ ಬರ್ಲಿ. ಅಣ್ಣ ಸೊ ಮೊದಲನೇದಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಮ್ಮ ಸಿರಿಸಿ ಅವರು ಹೇಗೆ ಅನ್ನಿಸ್ತಾ ಇದೆ ಮಾತಾಡೋರಿಗೆ ಓಟ್ ಹಾಕಿದ್ರೆ ಕಡಿಮೆ ಮಾಡಿ ನೋಡೋಣ. ಇಡೀ ಕರ್ನಾಟಕ ಜನತೆನೇ ಇಲ್ಲಿದೆ ಅಣ್ಣ. ತ್ರಿವಿಕ್ರಮ್ ಅವರ ಗೊತ್ತು ಓಕೆ 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 ಸೊ ವೇದಿಕೆ ಮೇಲೆ ನಾವು ಪಂದಳ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಹಾಗೂ ಸಮೃದ್ಧಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಸರ್ ಹೆಸರು ತ್ರಿವಿಕ್ರಮ. ಇನ್ನು ಮುಂದೆ ಈ ಒಂದು ವೇದಿಕೆ ಮೇಲೆ ಮಾಡ್ತಾರೆ ಅವರು ಪರಾಕ್ರಮ. ಇಟ್ ಈಸ್ ತ್ರಿವಿಕ್ರಮ ಹಿಯರ್ ಸರ್. ನಿಮ್ಮ ನುಡಿಗಳಿಗಾಗಿ ನಮ್ಮ ಸರಿಸಿ ಜನತೆ ಕಾಯ್ತಾ ಇದೆ. ತಮಗೋಸ್ಕರ ಇಷ್ಟೊಂದು ಸಂಖ್ಯೆಯಲ್ಲಿ ವೇದಿಕೆ ಎದುರುಗಡೆ ಕೂತು ತಮ್ಮ ಆಗಮನಕ್ಕಾಗಿ ನಿಮ್ಮನ್ನು ನೋಡಬೇಕು ಅನ್ನುವಂತಹ ಒಂದು ಆಶೆಯಿಂದ ಕೂತ್ಕೊಂಡಿದ್ದಾರೆ. ಸೊ ಇಟ್ಸ್ ಓವರ್ ಟು ಯು. ನಮಸ್ಕಾರ ಶಿಶಿ. ನಾನು ತುಂಬಾ ಲೇಟ್ ಆಗಿ ಬಂದೆ ಅಂತ ಅನ್ಕೊಂಡೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಈಗ. ಊರಿಗೆ ನಾನು ಟೂರಿಸ್ಟ್ ಅಂತ ಬರ್ತಾ ಇದ್ದೆ. ನಿಮ್ಗಳ ಪ್ರೀತಿಯಿಂದ ಇವತ್ತು ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ವಿಶ್ವಾಸ ತಂದಿರೋದಕ್ಕೆ. ಆ್ಯಂಡ್ ನಮ್ಮ ಕಡೆ ಎಲ್ಲ ಜನ ತಿರ್ಸ್ತಾರೆ, ಹಾರಾಡ್ತಾರೆ, ಒಂದಷ್ಟು ಮಾಡ್ತಾರೆ. ಬಟ್ ನಿಮ್ಮ ಕಡೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ತೀರಾ, ಯೋಚನೆ ಮಾಡಿ ಮಾತಾಡ್ತೀರಾ. ಸೊ ಯೋಚನೆ ಮಾಡಿ ನಿಮ್ಮ ನಾಯಕನ ಸೆಲೆಕ್ಟ್ ಮಾಡ್ತೀರಾ. ಸೊ ಈಗ ನಿಮ್ಗೆ ಕೊಟ್ಟಂಥ ಪ್ರೀತಿ ನೋಡಿದಾಗಲೇ ಗೊತ್ತಾಯ್ತು ಜನ ಎಲ್ಲ ನೀವು ನನ್ನ ಒಪ್ಪಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಅಲ್ಲಿ ಏನ್ ನೋಡಿದ್ರಿ? ಸೊ 120 ದಿನಗಳ ಜರ್ನಿ. ಆ ಜರ್ನಿನ ನೋಡಾದ್ಮೇಲೆ ನೀವೆಲ್ಲ ಇಷ್ಟೊಂದು ಜನ ನಾನು ಒಪ್ಪಿರೋದು. ಈಗ ಅದೇ ತರ ಮುಂದೆ ನಿಮ್ಮನ್ನೆಲ್ಲ ಒಪ್ಸುವಂತ ಪ್ರೋಗ್ರಾಮ್ಗಳು ಬರ್ತಾ ಇದೆ. ಮುದ್ದು ಸೊಸೆ ಅಂತ ಒಂದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ. ತ್ರಿವಿಕ್ರಮ್ ಆಗಿ ನೋಡ್ತಾ ಇದ್ರಿ, ಈಗ ಭದ್ರೇಗೌಡನಾಗಿ ನೋಡ್ತಾ ಇದ್ದೀರಾ. ಸೊ ಮುಂದೆ ಇದೇ ತರ ನೀವು ಇಷ್ಟಪಡುವಂತ ತುಂಬಾ ಪ್ರೋಗ್ರಾಮ್ಗಳು ಬರುತ್ತೆ. ಸಾಕಾಗಿಲ್ಲ ತಾನೆ ಮಾತಾಡಿದ್ದು ಸಾಕಾಗಿಲ್ಲ ತಾನೆ. ಇನ್ನು ಏನು ಮಾತಾಡಿಸ್ಬೇಕು ಅವ್ರ ಕೈಯಲ್ಲಿ? ಮತ್ತು ಸೊಸೆ ಧಾರಾವಾಹಿಯ ಭದ್ರೇಗೌಡ ಜೊತೆ ನಮ್ಮ ಮುಂದೆ ಇದ್ದಾರೆ. ಸೊ ಇದು ಹೊಸ ಸಿನಿಮಾಗೂ ಕೂಡ ಕಾಲಿಟ್ಟಿದ್ದಾರೆ. ಒಮ್ಮೆ ಅದಕ್ಕೂ ಕೂಡ ಜೋರಾಗಿ ಚಪ್ಪಾಳೆ ಬರಬೇಕು. ಖುಷಿ ಆಯ್ತಾ? ಒಂದೊಂದ್ಸತಿ ಸ್ಟೇಜ್ ಮೇಲೆ ಬಂದಾಗ ಏನ್ ಮಾತಾಡ್ಬೇಕು ಅಂತ ಸೊ ನಟನೆ ಕ್ಯಾಮ್ರಾ ಮುಂದೆ ತುಂಬಾ ಮಾಡ್ತೀವಿ, ತುಂಬಾ ದೊಡ್ಡ ಡೈಲಾಗ್ಗಳನ್ನೆಲ್ಲ ಈಸಿಯಾಗಿ ಮಾತಾಡ್ಬಿಡ್ತೀವಿ. ಬಟ್ ಇಷ್ಟು ಕಣ್ಗಳ ಮುಂದೆ ಮಾತಾಡ್ಬೇಕು ಅಂದ್ರೆ ತುಂಬಾ ಭಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು
ಈ ವೇದಿಕೆ ಮೇಲೆ ಕರ್ಕೊಂಡು ನಿಲ್ಸಿದ್ದಕ್ಕೆ, ಈ ಜನಗಳ ಪ್ರೀತಿ ಸಿಗೋದಾರ ಮಾಡಿದ್ದಕ್ಕೆ ಮಾಸ್ಟರ್. ಇಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಬಂದಾದ್ಮೇಲೆ ಇದೇ ದೊಡ್ಡ ವೇದಿಕೆ ನಾನು ಅಟೆಂಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ವಿಶ್ವಾಸ ತುಂಬಿದ್ದೀರಾ. ಸೊ ಅದೇ ಪದೇ ಪದೇ ಸರಿ ಹೇಳಿದಾಗೆ ಈ ಊರಿಗೆ ಅಂತ ಬಂದಾಗ ಜೋಗ್ ಫಾಲ್ಸ್ ಆಗಲಿ, ಇಲ್ಲಿನ ಟ್ರೆಕ್ಕಿಂಗ್ ಅಂತ ಎಲ್ಲ ಬಂದಾಗ ಒಬ್ಬ ಟೂರಿಸ್ಟ್ ಆಗಿ ಬರ್ತಾ ಇದ್ದಾನೆ. ಸೊ ಅಲ್ಲೆಲ್ಲೋ ನಿಂತ್ಕೊಂಡು ಒಂದು ಪ್ರೋಗ್ರಾಮ್ ನೋಡಿದ್ ನೆನಪು. ಬಟ್ ಇವತ್ತು ಅದೇ ಥರ ಪ್ರೋಗ್ರಾಮ್ಗಳಿಗೆ ನನ್ನನ್ನು ಗೆಸ್ಟ್ ಆಗಿ ಕರೆಸ್ತಾ ಇದ್ದೀರಾ. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ನನ್ನ ಕೆಲಸನ ಅಷ್ಟು ಮೆಚ್ತಾ ಇದ್ದೀರಾ.